ಸಿಲಿಕಾನ್ ಸಿಟಿಗೆ ವರುಣನ ಭರ್ಜರಿ ಎಂಟ್ರಿ ಆಗಿರುವಂತದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್. ಸಿಲಿಕಾನ್ ಸಿಟಿಗೆ ವರುಣನ ಭರ್ಜರಿ ಎಂಟ್ರಿ ಆಗಿದೆ. ಬೆಂಗಳೂರಿನಲ್ಲಿ 4ನೇ ದಿನವೂ ಕೂಡ ವರುಣದೇವ ಅಬ್ಬರ. ತಡರಾತ್ರಿವರೆಗೂ ಕೂಡ ಸುರಿದ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದೆ. ಮಳೆ ನೀರಲ್ಲಿ ವಾಹನ ಸವಾರರ ಪರದಾಟ. ಇನ್ನು ಬೆಸ್ಕಾಂ ಹೆಲ್ಪ್ಲೈನ್ ಬಿಬಿಎಂಪಿ ಕಂಟ್ರೋಲ್ ರೂಮ್ ಆರಂಭ ಆಗಿರುವಂತದ್ದು. ಮಳೆ ಅವಾಂತರಕ್ಕೆ ತುರ್ತಾಗಿ ಸ್ಪಂದಿಸಲು ಕ್ರಮವನ್ನು ಈಗಾಗಲೇ ಕೈಗೊಳ್ಳಲಾಗಿದೆ. ಜಿಲ್ಲೆಯಲ್ಲೂ ಕೂಡ ವರುಣನ ಆರ್ಭಟ ಈಗಾಗಲೇ ಜೋರಾಗಿರುವಂಥದ್ದು. ಕೆಲವೆಡೆ ಬೆಳೆ ಕೂಡ ನಾಶ ಆಗಿದೆ. ಸತತ ವರ್ಷಧಾರೆಗೆ ಈಗಾಗಲೇ ಬೆಂಗಳೂರು ನಗರ ಕೂಲ್ ಆಗಿರುವಂಥದ್ದು. ಹಲವೆಡೆ ಭಾರಿ ಮಳೆಯಾಗಿದೆ. 10ಕ್ಕೂ ಹೆಚ್ಚು ಮರಗಳು ಧರೆಗೆ ಉರುಳಿರುವಂಥದ್ದು. ಅನೇಕ ತಗ್ಗು ಪ್ರದೇಶಗಳಿಗೆ ಈಗಾಗಲೇ ನೀರು ಕೂಡ ನುಗ್ಗಿರುವಂಥದ್ದು. ಸತತವಾಗಿ ಸುರಿಯುತ್ತಿರುವಂತಹ ಭಾರಿ ಮಳೆಯಿಂದಾಗಿ ಗರಿಷ್ಠ ಉಷ್ಣಾಂಶ 4 ಡಿಗ್ರಿ ಸೆಲ್ಸಿಯಸ್ ಇದು ಈಗಾಗಲೇ ಇಳಿಕೆಯಾಗಿದ್ದು, ಉದ್ಯಾನ ನಗರಿಯಲ್ಲಿ ತಂಪೆರೆದ ವಾತಾವರಣ ಈಗಾಗಲೇ ಕಂಡು ಬಂದಿದೆ. ಪೂರ್ವ ಮುಂಗಾರಿನ ಕೊನೆಯ ಭಾಗದಲ್ಲಿ ವರ್ಷಧಾರೆ ಆಗುತ್ತಿರುವಂತಹ ಕಾರಣ ಬಿಸಿಲಿನ ಜಳದಿಂದ ಕಂಗೆಟ್ಟಿದ್ದಂತಹ ನಗರವಾಸಿಗಳು ಈಗಾಗಲೇ ಖುಷಿಪಟ್ಟಿದ್ದಾರೆ. ಗರಿಷ್ಠ ಉಷ್ಣಾಂಶ 38 ಡಿಗ್ರಿ ಸೆಲ್ಸಿಯಸ್ ಇತ್ತು. ಆ ಬಳಿಕ ಮಳೆ ಸುರಿದ ಪರಿಣಾಮ 36 ಡಿಗ್ರಿ ಸೆಲ್ಸಿಯಸ್ಗೆ ಇಳಿದಿತ್ತು. ಮಳೆಯಿಂದಾಗಿ ಗರಿಷ್ಠ ಉಷ್ಣಾಂಶ 34.2 ಡಿಗ್ರಿ ಸೆಲ್ಸಿಯಸ್ಗೆ ಇಳಿಕೆ ಕಂಡಿದೆ. ಕನಿಷ್ಠ ಉಷ್ಣಾಂಶ ಕೂಡ 20.2 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿತ್ತು. ರಾತ್ರಿ ಕಾಣುತ್ತಿದ್ದಂತಹ ಧಗೆ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆಯಾಗಿದೆ. ಮಳೆಯಿಂದಾಗಿ ಧೂಳು ಹೊಗೆಯ ಸಮಸ್ಯೆ ಕೂಡ ಈಗಾಗಲೇ ತಗ್ಗಿರುವಂಥದ್ದು. ಗುರುವಾರ ಸಂಜೆ 2-3 ಬಾರಿ ವಿವಿಧ ಕಡೆಗಳಲ್ಲಿ ಭಾರೀ ಮಳೆ ಸುರಿದಿದೆ. ನಗರದ ಮಧ್ಯ, ಪಶ್ಚಿಮ, ದಕ್ಷಿಣ ಮತ್ತು ಉತ್ತರ ಭಾಗದಲ್ಲಿ ಹಲವಾರು ಬಡಾವಣೆಗಳಲ್ಲಿ ಭಾರೀ ಕೂಡ ಮಳೆಯಾಗಿರುವಂಥದ್ದು. ಗಾಳಿ ಬೀಸುವಿಕೆ ಕಡಿಮೆ ಇದ್ದರೂ ಕೂಡ ಮಳೆಯ ರಭಸಕ್ಕೆ 10ಕ್ಕೂ ಹೆಚ್ಚು ಮರಗಳು ಕೂಡ ಬಿದ್ದಿರುವಂಥದ್ದು ನೋಡ್ತಾ ಇದ್ದೀವಿ. ಕೆಂಗೇರಿ ಬಳಿಯ ಕೊಡಿಗೆಹಳ್ಳಿಯಲ್ಲಿ ಅತ್ಯಧಿಕ 58.8 ಮಿಲಿಮೀಟರ್ ಮಳೆಯಾಗಿದೆ. ರಾಜಾಜಿನಗರ, ಮಲ್ಲೇಶ್ವರ, ಚಾಮರಾಜಪೇಟೆ, ವಿದ್ಯಾಪೀಠ, ನಾಯಂಡಹಳ್ಳಿ, ರಾಜಮಹಲ್, ಗುಟ್ಟಳ್ಳಿ, ಸಹಕಾರ ನಗರ ಸೇರಿ ವಿವಿಧೆಡೆ ವರ್ಷಧಾರೆಯಾಗಿರುವಂಥದ್ದು. ಕೆಲ ಅಂಡರ್ ಪಾಸ್ಗಳಲ್ಲಿ ನೀರು ನಿಂತು ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಸಹಕಾರ ನಗರ ಸೇರಿ ಕೆಲ ಬಡಾವಣೆಗಳಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿತ್ತು. ಇನ್ನು ರಾಜ್ಯದಲ್ಲಿ ಮಳೆಯ ಅಬ್ಬರ ಈಗಾಗಲೇ ಜೋರಾಗ್ತಾ ಇರುವಂಥದ್ದು. ಹಾಗಾದರೆ ಪ್ರಮುಖವಾಗಿ ಎಲ್ಲೆಲ್ಲಿ ಎಷ್ಟೆಷ್ಟು ಮಳೆಯಾಗಿದೆ ಅಂತ ನೋಡೋದಾದರೆ, ಯಶವಂತಪುರ 58 ಮಿಲಿಮೀಟರ್ ಮಳೆಯಾಗಿರುವಂಥದ್ದು, ಹಂಪಿ ನಗರ 55, ನಂದಿನಿ ಲೇಔಟ್ 51, ಮಾರುತಿ ಮಂದಿರ 50, ನಾಗ್ಪುರ 49, ರಾಮೋಹಳ್ಳಿ 46, ದೊಡ್ಡ ಬಿದಿರೇಕಲ್ಲು 42, ಬಸವೇಶ್ವರ ನಗರ 41, ನಾಯಂಡಹಳ್ಳಿ 40, ವಿದ್ಯಾಪೀಠ 34, ಸಹಕಾರ ನಗರ 28, ರಾಜಮಹಲ್, ಗುಟ್ಟಹಳ್ಳಿ 27 ಮಿಲಿಮೀಟರ್ ಮಳೆ ಆಗಿರುವಂಥದ್ದು. ಬಿಸಿ ಗಾಳಿ ಬಳಿಕ ತಂಗಾಳಿ ಕೂಡ ಬೀಸ್ತಾ ಇದೆ. ಯಾಕಂತ ಹೇಳಿದ್ರೆ ಬಿಸಿಲ ದಗಗೆ ಜನ ಕೂಡ ಕಂಗೆಟ್ಟು ಹೋಗ್ಬಿಟ್ಟಿದ್ರು. ಯಾವಾಗಪ್ಪ ಮಳೆ ಬರುತ್ತೆ ಅಂತ ಜನ ಕೂಡ ಕಾಯ್ತಾ ಇದ್ರು. ಈಗ ಬಿಸಿಲನ್ನು ಈಗಾಗಲೇ ತಂಪು ಮಾಡಿದೆ. ಜನ ಕೂಡ ಬೆಂಗಳೂರಲ್ಲಿ ಕೂಲ್ ಆಗಿರುವಂಥದ್ದು. ಬಿಸಿ ಗಾಳಿ ಬಳಿಕ ತಂಗಾಳಿ ಕೂಡ ಬೀಸ್ತಾ ಇದೆ ಈಗ.